ಪ್ರಿಯ ದೇವರ ಮಕ್ಕಳೇ, ನಿಮ್ಮೆಲ್ಲರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಕರ್ತನ ವಾಕ್ಯ ಏನು ಹೇಳ್ತದಂದರೆ, 2 ಪೂರ್ವಕಾಲ ವೃತ್ತಾಂತ 26:3ರಲ್ಲಿ ಉಜ್ಜಯನ್ ಎಂಬ ರಾಜನು 16ನೇ ವಯಸ್ಸಿನಲ್ಲಿ ಪಟ್ಟಾಭಿಷೇಕ ಮಾಡಲ್ಪಟ್ಟಿತು ದೇವರ ಕೃಪೆಯಿಂದ. ಯಾಕಂದರೆ ಆತನು ದೇವರಲ್ಲಿ ಭಯಭಕ್ತಿ ಉಳ್ಳಂಥ ಮಗನಾಗಿದ್ದನು. ಹಾಗೂ ಅವರ ತಾಯಿ ಕುಲ್ಯ, ತಂದೆ ಅಮಚ್ಯನಂತೆ ತಂದೆ ತಾಯಿ ಇಬ್ಬರು ಇದ್ದರು. ಅವರು ಕೂಡ ಜಕ್ರಿಯನ ಕಾಲದಲ್ಲಿ ಅಮಚ್ಯನು ಒಬ್ಬ ಬೋಧಕನಾಗಿದ್ದನಂತೆ. ಅದಕ್ಕಾಗಿ ತನ್ನ ಮಗನನ್ನು ಅವರು ಕೂಡ ಒಳ್ಳೆ ರೀತಿಯಿಂದ ಪರಾಮರಿಸಿದಾಗ ದೇವರ ಭಯಭಕ್ತಿಯಲ್ಲಿದ್ದ ಕಾರಣ ತಂದೆ ತಾಯಿ ಆಶೀರ್ವಾದ ಹಾಗೂ ದೇವರ ಭಯಭಕ್ತಿ ಇದ್ದ ಕಾರಣ ಆತನು 16ನೇ ವರ್ಷ ಅಂದರೆ ಯವನಸ್ಥನಿರುವಾಗಲೇ ದೇವರ ಆತನನ್ನು ಆರಿಸಿಕೊಂಡು 52 ವರ್ಷ ಅಂದರೆ 36 ವರ್ಷವರೆಗೆ ಆತನು ರಾಜ್ಯವನ್ನು ಆಳಿದ. ಕಾರಣ ಏನಂದರೆ ದೇವರಲ್ಲಿ ಭಯಭಕ್ತಿ, ಆತನ ಆಜ್ಞೆಗಳನ್ನು ಕಾಯ್ಕೊಂಡು ನಡೆಯೋದು, ಪ್ರಜೆಗಳಲ್ಲಿ ಕೂಡ ಶಾಂತಿ ಸಮಾಧಾನದಿಂದ ನಡೆಸಿಕೊಂಡು ಹೋಗುವಂಥದ್ದು. ಅದರಲ್ಲಿ ಮುಖ್ಯವಾದದ್ದೇ ಪ್ರೀತಿ, ಅನ್ಯೋನ್ಯತೆ, ಸಹನೆ, ಕರುಣೆ, ದಯೆ ಇವೆಲ್ಲಗಳ ಮೂಲಕವಾಗಿ ನಾವು ಯಾವುದೇ ಒಂದು ಕಾರ್ಯ ಮಾಡಿದರೂ ಸಫಲಪಡಿಸ್ತದೆ. ದೇವರು ಕೂಡ ಏನು ಹೇಳ್ತಾನೆ, ದೇವರು ಏನಾಗಿದ್ದಾನೆ, ಪ್ರೀತಿ ಸ್ವರೂಪನಾಗಿದ್ದಾನೆ. ಪ್ರೀತಿ ಸ್ವರೂಪನಂದರೆ ಆತನಲ್ಲಿ ಯಥೇಚ್ಛವಾದ ಪ್ರೀತಿ, ಅಮರವಾದ ಪ್ರೀತಿ ಇದೆ. ಅದಕ್ಕಾಗಿಯೇ ನಮ್ಮೆಲ್ಲರ ಪಾಪಿಗಳು ನಾವು ಆದಾಗ್ಯೂ ಕೂಡ ನಮಗೋಸ್ಕರ ದೇವರು ಏನು ಮಾಡಿದಾನೋ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾನೆ. ಅದಕ್ಕೆ ದೇವರೇನು ಹೇಳ್ತಾನೆ, ನಾವು ಕೂಡ ಪಾಪಿಗಳೇ, ಆದರೆ ಒಬ್ಬರನ್ನೊಬ್ಬರು ಕ್ಷಮಿಸುವುದನ್ನು ಕಲಿಯಿರಿ. ಒಬ್ಬರ ತಪ್ಪುಗಳನ್ನು ಒಬ್ಬರು ಕ್ಷಮಿಸಿದರೆ ಪರಲೋಕದಲ್ಲಿ ದೇವರು ನಮ್ಮ ತಪ್ಪುಗಳನ್ನು ಕೂಡ ಕ್ಷಮಿಸ್ತಾರೆ ಅಂತೆ. ಅದೇ ರೀತಿಯಿಂದ ಇವತ್ತಿನ ದಿನೆಲ್ಲ ಕೆಲವರು ತಂದೆ ತಾಯಿಗಳ ಮಾತು ಕೇಳೋದಿಲ್ಲ ಅಂಥೇಳಿ ಅಡ್ಡಿ ಮಾಡ್ತಾ ಇದ್ದಾರೆ ಮಕ್ಕಳು ಅಂತ ಇದ್ದಾರೆ. ಆದರೆ ಚಿಕ್ಕಂದಿನಿಂದ ಅವರು ಒಳ್ಳೆಯ ಮಾರ್ಗದಲ್ಲಿ ನಡೆಸಿದಾಗ, ತಪ್ಪು ಮಾಡಿದಾಗ ಎಲ್ಲಾದರೂ ಅವ್ರ ಮನಸ್ಸಾಕ್ಷಿ ಒಪ್ಪುತ್ತದೆ, ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ. ಅದಕ್ಕಾಗಿ ಮಕ್ಕಳನ್ನು ಪರಾಮರಿಸಿ ದೇವರ ಮಾರ್ಗದಲ್ಲಿ ನಡೆಸಿದಾಗ ಉಜ್ಜಯನು ಹೇಗೆ ತನ್ನ ತಂದೆಯ ರೀತಿಯಲ್ಲಿ, ಈಗ ಯಾರಾದರೂ ಚಿಕ್ಕ ಮಗು ಹುಟ್ಟಿದಾಗ ಇವನು ತಂದೆ ಹಾಗೆ ಇದ್ದಾನೆ ಅಂತ ಹೇಳ್ತಾರೆ. ಯಾಕಂದರೆ ಅವನ ಸ್ವರೂಪವಾಗಿ ಹುಟ್ಟಿದ ಕಾರಣ. ದೇವರು ಕೂಡ ತನ್ನ ಸ್ವರೂಪದಲ್ಲಿ ನಮ್ಮನ್ನು ಹುಟ್ಟಿಸಿದ್ದಾನೆ. ಆದರೆ ನಾವು ಕಾರ್ಯರೂಪದಲ್ಲಿ ಆತನ ಪ್ರೀತಿಗನುಗುಣವಾಗಿ ನಡ್ಕೊಂಡಾಗಲೇ ಆತನ ಮಕ್ಕಳಾಗಿ ಜೀವಿಸಲು ಸಾಧ್ಯ. ಅದಕ್ಕೆ ಧನ್ಯವಚನಗಳಲ್ಲಿ ಏನು ಹೇಳ್ತದೆ, ಸಮಾಧಾನ ಪಡುವರು ಅವರು ದೇವರ ಮಕ್ಕಳೆನಿಸಿಕೊಳ್ಳುವರು ಅಂತ. ಅದೇ ರೀತಿಯಿಂದ ನಾವು ಸಮಾಧಾನ ಶಾಂತಿಯಿಂದಿದ್ದಾಗ ಮಾತ್ರ ದೇವರ ಮಕ್ಕಳೆನಿಸ್ಕೊಳ್ಳಲಿಕ್ಕೆ ಸಾಧ್ಯ. ಅದರಲ್ಲಿ ನಾವು ಗರ್ವ ಅಹಂಕಾರ ಪಟ್ಟರೆ ದೇವರು ನಮಗೆ ಅದರ ಪ್ರತಿಫಲ ಕೊಡುವಾಗಿನಾಗಿದ್ದಾನೆ. ಎಕ್ಸಾಂಪಲ್ ಆಗಿ ನಾಮಾನನ್ ಅಂಥೇಳಿ ಒಬ್ಬ ಸೇನಾಧಿಪತಿ ಇರ್ತಾನೆ. ಆತನು ತುಂಬ ಗರ್ವ ಅಹಂಕಾರ ಪಟ್ಟಿದ್ದರಿಂದ ಅವನಿಗೆ ಕುಷ್ಠರೋಗವನ್ನು ಬಂದಿರ್ತದೆ. ಆದರೆ ಒಂದು ಚಿಕ್ಕ ಮಗು ಅಂದರೆ ಒಬ್ಬ 15-13 ವರ್ಷದ ಹುಡುಗಿ ಸೇವಕಿಯಾಗಿ ತಂದಿಟ್ಕೊಂಡು ಆಕೆಯ ಮೂಲಕವಾಗಿ ದೇವರು ಅವನಿಗೆ ಸಹಾಯ ಮಾಡ್ತಾನೆ. ಹೇಗೆಂದರೆ ಎಲಿಯ ಪ್ರವಾದಿ ಹತ್ರ ಹೋಗ್ರಿ, ನಿಮ್ಮ ಕುಷ್ಠರೋಗವನ್ನೆಲ್ಲ ಸ್ವಸ್ಥಪಡಿಸ್ತಾನೆ ಅಂತೆ. ಅದೇ ಪ್ರತಿ ಆ ಮಗಳ ಮಾತು ಕೇಳಿ ಹೋಗಿ ಯೋರ್ದಾನ್ ಹೊಳೆಯಲ್ಲಿ 3 ಸಲ ಮುಳುಗುವಂತೆ ಎಲೀಷ ಹೇಳಿದಾಗ ಮುಳುಗಿ ಆತನ ಶುದ್ಧನಾಗಿ ತಿರುಗಿ ಒಳ್ಳೆಯ ಮಗನಾಗಿ ಜೀವಿಸ್ತಾನೆ. ಆ ರೀತಿ ನಾವು ಕೂಡ ನಮ್ಮ ಜೀವನದಲ್ಲಿ ಗರ್ವ ಅಹಂಕಾರವನ್ನು ಮಾಡೋದು ತಪ್ಪು ಎನ್ನೋ ವಾಕ್ಯ ಇವತ್ತಿನ ದಿನದಾಗಿರ್ತದೆ. ಅದಕ್ಕಾಗಿ ನೀವುಗಳು ದೇವರ ಮುಂದೆ ದೀನರಾಗಿ ನಮ್ಮನ್ನು ನಾವು ತಗ್ಗಿಸಿಕೊಂಡು ಜೀವಿಸುವುದೇ ಅತಿ ಮುಖ್ಯವಾಗಿದೆ ಅಂತೇಳಿ ವಾಕ್ಯ ಹೇಳ್ತದೆ. ಪ್ರಾರ್ಥನೆ ಮಾಡೋಣ. ಪ್ರೀತಿಯಲ್ಲಿ ಐಶ್ವರ್ಯವುಳ್ಳ ತಂದೆಯಪ್ಪ, ನಿನ್ನ ನಾಮಕ್ಕೆ ಸ್ತೋತ್ರ. ಈ ಸಮಯದಲ್ಲಿ ನಾವು ವಾಕ್ಯ ಕೇಳಿದ್ದೀವಿ ಏನಂದರೆ, ನಾವು ಒಬ್ಬರನ್ನೊಬ್ಬರು ತಗ್ಗಿಸಿಕೊಂಡು ಪ್ರೀತಿ ಅನ್ಯೋನ್ಯತೆಯಲ್ಲಿ ಇರಬೇಕು. ಆಗ ದೇವರ ಸ್ವರೂಪ ಅಂದರೆ ಆತನು ಪ್ರೀತಿ ಸ್ವರೂಪನಾಗಿದ್ದಾನೆ. ಅದಕ್ಕೆ ನಾವು ಕೂಡ ಒಬ್ಬರನ್ನೊಬ್ಬರು ಪ್ರೀತಿಸಿ ಹಂಗಿನಲ್ಲಿದ್ದು ನಮ್ಮನ್ನು ನಾವು ಎಲ್ಲರೂ ಒಬ್ಬರನ್ನೊಬ್ಬರು ತಪ್ಪುಗಳನ್ನು ಕ್ಷಮಿಸಿ ನೀತಿ ಮಾರ್ಗದಲ್ಲಿ ನಡೆಯಲು ನಿನ್ನ ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ ತಂದೆ, ಆಮೇನ್.